ಮೇಘ್ನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಶನ್ ಎಲ್ಲ ಬರುತ್ತೆ. ಹಲೋ ಫ್ರೆಂಡ್ಸ್, ಮೇಘ್ನಾ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಹೆಲ್ತಿಯಾದ ತಂಪಾದ ಡಿಶ್, ಅದೇನಪ್ಪ ಅಂತಂದರೆ ಸೌತೆಕಾಯಿ ರವೆ ರೊಟ್ಟಿ ಅಂತಂದ್ಬಿಟ್ಟು. ಅದಕ್ಕೆ ಒಳ್ಳೆ ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ. ಕೆಲವರು ರವೆ ಅಂತಂದರೆ ತುಂಬ ಉಷ್ಣ ಅಂತಂದ್ಬಿಟ್ಟು ತಿನ್ನಲ್ಲ. ಇದ್ರಲ್ಲಿ ನಾವು ಸೌತೆಕಾಯಿ ಆ್ಯಡ್ ಮಾಡೋದ್ರಿಂದ ದೇಹಕ್ಕೆ ತುಂಬ ತಂಪು ಕೊಡುತ್ತೆ, ಉಷ್ಣತೆಯನ್ನು ಕೂಡ ಉಷ್ಣನ ಕಮ್ಮಿ ಮಾಡುತ್ತೆ ಸೌತೆಕಾಯಿ ನಾವು ಯೂಸ್ ಮಾಡ್ಕೊಂಡು ರೊಟ್ಟಿ ಮಾಡೋದ್ರಿಂದ. ಈಗ ಅದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮತ್ತು ಮಾಡೋ ವಿಧಾನ ಹೆಂಗೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನಾನು ಉಪ್ಪಿಟ್ಟು ರವೆ 1 ಕಪ್ ತಗೊಂಡಿದ್ದೀನಿ. ನಂತರ ಎಣ್ಣೆ, ರೊಟ್ಟಿ ಸುಡೋದಕ್ಕೆ ಎಣ್ಣೆ. 1 ಕಪ್ ರವೆ ತಗೊಂಡ್ರೆ ಒಂದು ಮೀಡಿಯಂ ಗಾತ್ರದಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗೋಧಿ ಹಸಿಟ್ಟಾದರೂ ತೊಗೋಬೋದು, ಇಲ್ಲ ಮೈದಾ ಹಸಿಟ್ಟಾದರೂ ತೊಗೋಬೋದು, ಇಲ್ಲ ಅಕ್ಕಿ ಹಸಿಟ್ಟಾದರೂ ತೊಗೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕೋಬೋದು. 1 ಕಪ್ಪು ರವೆ ತೊಗೊಂಡ್ರೆ 1 ಸ್ಪೂನಷ್ಟು ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ ನಾನು. ತುಂಬ ತಗೊಳ್ಳೋಕೆ ಹೋಗ್ಬೇಡಿ, ತುಂಬ ಜಾಸ್ತಿ ಹಾಕಿದ್ರೆ ಏನಪ್ಪ ಆಗುತ್ತೆ, ಅದು ಗೋಧಿ ರೊಟ್ಟಿ ಥರ ಆಗೋಗ್ಬಿಡುತ್ತೆ. ನಂತರ ಹಸಿಮೆಣ್ಸಿನ್ಕಾಯಿನ 3 ರಿಂದ 4 ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈ ಥರ ದೊಡ್ಡ ಮೆಣಸಿನ್ಕಾಯಿ ತೊಗೊಂಡ್ರೆ ಸ್ವಲ್ಪ ಖಾರ ಇರೋದಿಲ್ಲ, ಖಾರ ಕಮ್ಮಿ. ಅದರಿಂದ ನಾನು 3 ರಿಂದ 4 ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಮಕ್ಕಳು ತಿನ್ನೋದಾದರೆ ನೀವು ತುರ್ಕೋಬೋದು. ಇವಾಗ ನಾವು ಸೌತೆಕಾಯಿ ಯಾವ ಥರ ತುರಿದಿಟ್ಕೊತೀವಿ ಅದರಲ್ಲಾದರೂ ತುರಿದಿಟ್ಕೋಬೋದು, ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆದರೂ ಮಾಡ್ಕೊಬೋದು. ಕಮ್ಮಿ ಬೇಕು ಅನ್ನೋರು 2 ಹಾಕೊಬೋದು. ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ 1/4 ಕಪ್ ಅಷ್ಟಾದರೆ ಸಾಕು. ನೀಟಾಗಿ ತೊಳೆದಿಟ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಜೀರಿಗೆ 1/4 ಟೀ ಸ್ಪೂನ್ ಅಷ್ಟಾದರೂ ಸಾಕು. ಮತ್ತು ಇಲ್ಲಿ ನಾನು 1 ಕಪ್ ರವೆಗೆ ನೋಡಿ ಇಷ್ಟು ಚಿಕ್ಕ ಸೈಜಲ್ಲಿ ನಾನು ಎಳೆ ಸೌತೆಕಾಯಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಆ ಕಡೆ ಈ ಕಡೆ ನೋಡಿ 2 ಕಡೆನೂ ಕಹಿ ಅಂತಾರಲ್ಲ ಅದನ್ನು ನೀಟಾಗಿ ತಗೊಂಡು ನಾನು ಸೌತೆಕಾಯಿನ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದು ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಕೊಬ್ಬರಿ ತುರಿಯೋ ಇದರಲ್ಲಿ ಸಿಪ್ಪೆ ಸಮೇತ ಹಾಕೊತಾ ಇದ್ದೀನಿ ನಾನು. ಸಿಪ್ಪೆ ಸಮೇತ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈ ಥರ ತುರ್ಕೊಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನೀಟಾಗಿ ಈ ಥರ ತುರಿದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದೊಂದಾಗೆ ಹಾಕೊಂಡು ಕಲಿಸ್ಕೊಳ್ಳೋಣ. ನೋಡಿ ಇವಾಗ ಒಂದು ಬೌಲ್ಗೆ ರವೆ ಹಾಕ್ತಾ ಇದ್ದೀನಿ. ರವೆ ಹಾಕ್ಕೊಂಡು ನಂತರ ಗೋಧಿ ಹಸಿಟ್ಟು ನಾನು ಈ ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಗೋಧಿ ಹಸಿಟ್ಟು ಹಾಕ್ತಾ ಇದ್ದೀನಿ. ನಂತರ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೋಡಿ ಈ ಸೌತೆಕಾಯಲ್ಲೇ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇದೇ ಸಾಕಾಗುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಸಾಕಾಗಿಲ್ಲ ಅಂತಂದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ನೋಡಿ ನಾನು ಇವಾಗ ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ತುಂಬ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಇದು ಸೌತೆಕಾಯಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಇವಾಗ ರೊಟ್ಟಿ ಹಸಿಟ್ಟನ್ನ ನಾವು ಯಾವ ಥರ ಕಲಿಸ್ಕೊತೀವಿ ಅದೇ ಥರ ನಾನು ಇವಾಗ ಸೌತೆಕಾಯಿ ಮತ್ತು ರಸದಲ್ಲೇ ಕಲಸಿಟ್ಕೊಂಡಿದ್ದೀನಿ. ನೋಡಿ ನಾನು ನೀರೇನು ಹಾಕಿಲ್ಲ. ಬೇಕಂತಂದರೆ ನೀವು ಸಾಕಾಗಿಲ್ಲ ಅಂತಂದರೆ ನೀರು ಸ್ವಲ್ಪ ಹಾಕ್ಕೊಂಡು ಇದು ಮಾಡ್ಕೊಬೋದು. ಇದು ಏನಿಲ್ಲ ಅಂದರೂ ಮಿನಿಮಮ್ಮು ನೀವು ಒಂದು 10 ರಿಂದ 15 ನಿಮಿಷ ನೆನೆಯಕ್ಕೆ ಬಿಡಬೇಕು. ಯಾಕಂದರೆ ರವೆ ಸೌತೆಕಾಯಿ ಜೊತೆ ಚೆನ್ನಾಗಿ ನೆನ್ಕೊಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ನಾನು ಒಂದು 10 ರಿಂದ 15 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ 15 ಮಿನಿಟ್ಸ್ ಆಗಿದೆ. ನೋಡಿ ಸಾಫ್ಟಾಗಿ ಈ ಥರ ನೆನಿಬೇಕು. ನೋಡಿ ಇವಾಗ
ಇವಾಗ ನೋಡಿ ಸ್ಟವ್ ಹಚ್ಕೊಂಡು ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಬೌಲಲ್ಲಿ ರೊಟ್ಟಿ ತಟ್ಟೋದಕ್ಕೆ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಈಗೇನಪ್ಪ ಮಾಡೋದಂದ್ರೆ ನೋಡಿ, ಸ್ವಲ್ಪ ಈ ಥರ ಕೈ ವೆಟ್ ಮಾಡಿಕೊಂಡು ಈ ನೀರಲ್ಲಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ತೊಗೊಂಡು ರೊಟ್ಟಿ ತಟ್ಕೊಬೇಕು. ನೋಡಿ ನಾನು ಇಷ್ಟು ಮೀಡಿಯಮ್ ಸೈಜ್ ಅಷ್ಟು ತೊಗೊಂಡಿದ್ದೀನಿ. ಈಗ ಈ ಥರ ತವ ಮೇಲೆ ಹಾಕ್ಕೊಂಡು ಈ ಥರ ಮತ್ತೆ ಈ ಥರ ವೆಟ್ ಮಾಡಿಕೊಂಡು ಈ ಥರ ಸ್ಪ್ರೆಡ್ ಮಾಡಿದ್ರೆ ತೆಳುವಾಗಿ ಬರುತ್ತೆ. ಅದಕ್ಕೋಸ್ಕರ ನೀರನ್ನು ಹಚ್ಕೊಂಡು ನಾವು ಈ ಥರ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಈ ಥರ ರೌಂಡಾಗೆ ತೆಳುವಾಗಿ ತಟ್ಟಬೇಕು. ಸಿಮ್ಮಲ್ಲೇ ಇಟ್ಕೋಬೇಕು ಆದಷ್ಟು. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ತೆಳುವಾಗಿ ತಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕೋಬೇಕು ಸುತ್ತೂನು. ಈ ಥರ ನೋಡಿ, ಈ ಥರ ನೀಟಾಗಿ ಎಣ್ಣೆ ಹಾಕೋಬೇಕು. ನೋಡಿ ಇವಾಗ ಆಗಿದೆ. ಇದು ನಾನ್ ಸ್ಟಿಕ್ ಆಗೋದ್ರಿಂದ ಎಣ್ಣೆ ಅವಶ್ಯಕತೆ ಏನೂ ಇಲ್ಲ. ಫಸ್ಟೇ ನಾವು ರೊಟ್ಟಿ ತಟ್ಟದ ಮೇಲೆ ಬೇಕಾದರೆ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ. ನೀವು ಮಕ್ಕಳು ಕೊಡೋದಾದರೆ ತುಪ್ಪ ಹಾಕ್ಬೋದು, ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೀವು ಸಾಯಂಕಾಲ ಟೈಮಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಕೂಡ ಈ ಥರ ಯೂಸ್ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೋಡಿ ಮತ್ತೆ ಇನ್ನೊಂದು ಸೈಡ್ ಈ ಥರ ತಿರುವಾಕೊಂಡು ನೀಟಾಗಿ ಈ ಸೈಡ್ಸ್ ಅಜ್ಜು ಏನಿದೆ ಇದನ್ನೆಲ್ಲ ನೀಟಾಗಿ ಸುಟ್ಕೋಬೇಕಾಗುತ್ತೆ. ಅಷ್ಟರಲ್ಲಿ ಒಂದು ಟಿಪ್ಸು ಏನಪ್ಪ ಅಂತಂದರೆ, HP ಅಂತಂದರೆ ಮೇಯ್ನ್ ಲೇಡೀಸಲ್ಲಿ, ವುಮೆನ್ಸಲ್ಲಿ HP ಅನ್ನೋದು ಕಮ್ಮಿ, ಯಾರಿಗೆ ಕಮ್ಮಿ ಇರುತ್ತೋ ಅಂಥವ್ರು ಡೇಟ್ಸ್ನ ನೈಟ್ ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ತಿನ್ನೋದ್ರಿಂದ HP ಅಂತಂದರೆ ವೈಟ್ ಬ್ರೆಡ್ಡು ತುಂಬಾ ಇಂಪ್ರೂವ್ ಆಗುತ್ತೆ. ಈ ಟಿಪ್ಸ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ನೀಟಾಗೆಲ್ಲ ಸೈಡ್ಸ್ ಎಲ್ಲ ನಾನು ನೀಟಾಗಿ ಸುಟ್ಟಿಟ್ಕೊಂಡಿದ್ದೀನಿ. ಇವಾಗ ಇದಾಗಿದೆ ನೋಡಿ, ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಇನ್ನೊಂದು ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇವಾಗ ಈ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಮೆಜರ್ಮೆಂಟಲ್ಲಿ ದೊಡ್ಡ ಸೈಜ್ ಆದರೆ 4 ಆಗುತ್ತೆ ರೊಟ್ಟಿಗಳು. ಚಿಕ್ಕದು ಮೀಡಿಯಮ್ ಸೈಜಲ್ಲಿ ನಾವು ಮಾಡ್ಕೊತೀವಿ ಅಂತಂದರೆ ಒಂದು 5 ರಿಂದ 6 ಆಗುತ್ತೆ. ನೋಡಿ ಈ ಥರ ಈ 3 ಫಿಂಗರಲ್ಲೇ ನೀಟಾಗಿ ಈ ಥರ ತಟ್ಕೋಬೇಕು. ಅವಾಗವಾಗ ನೀರನ್ನು ಈ ಥರ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ರೌಂಡಾಗೆ ತೆಳುವಾಗಿ ತಟ್ಕೋಬೇಕು. ಈ ಥರ ತಟ್ಕೊಂಡಾದ್ಮೇಲೆ ಈ ಥರ ಸೈಡ್ಸಲ್ಲೆಲ್ಲ ಎಣ್ಣೆ ಹಾಕ್ಕೊಂಡು ಮತ್ತೆ ಸೆಂಟ್ರಲ್ ಕೂಡ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ನೋಡಿ ಇವಾಗ ಈ ಸೈಡ್ ಈ ಥರ ಹಾಕ್ಕೊಂಡು ಸ್ವಲ್ಪ ಸೈಡ್ಸಲ್ಲೆಲ್ಲ ಎಡ್ಜು ಏನಿದೆ ಅದನ್ನು ಸೈಡಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಸುಡುತ್ತೆ ಅಂತಂದು, ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅಂತಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇವಾಗ 2ನೇ ರೊಟ್ಟಿ ಕೂಡ ರೆಡಿಯಾಗಿದೆ. ಇವಾಗ ಇದನ್ನು ಪ್ಲೇಟಲ್ಲಿ ತೊಗೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ರುಚಿಕರವಾದ ತಂಪಾದ ಸೌತೆಕಾಯಿ ರವೆ ರೊಟ್ಟಿ ರೆಡಿಯಾಗಿದೆ. ನಿಮ್ಗೆ ಇನ್ ಕೇಸ್ ಏನಾದರೂ ನಿಮಗೆ ಗಟ್ಟಿ ಅನಿಸಿದ್ರೆ ಬೇಕಾದ್ರೆ ಸ್ವಲ್ಪ ನೀರು ಕೂಡ ಹಾಕ್ಕೊಬೋದು. ನಾನು ನೀರಿಲ್ದೇ ಬರೀ ಸೌತೆಕಾಯಲ್ಲೇ ಮಾಡಿದ್ದೀನಿ. ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಮತ್ತಷ್ಟು ಹೊಸ ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.